ನಾವಿಷ್ಟೇ ನೋವು ಕೊಟ್ಟರು ಮತ್ತೆ ನಮ್ಮನ್ನ ಪ್ರೀತಿಸೋ ಜೀವ ಅಂದರೆ ಅದು ನಮ್ಮ ತಾಯಿ ಮಾತ್ರ ಅಲ್ವಾ. ಎಲ್ರಿಗೂ ಗೊತ್ತಿರುತ್ತೆ ತಾಯಿ ಅಂದರೆ ಎಷ್ಟು ಕರುಣಾಮಯಿ ಅಂತ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸಂಡೇ ಅಂದರೆ ಎಲ್ರಿಗೂ ಖುಷಿ ಇರುತ್ತೆ. ಬಟ್ ನಮ್ಮ ಮನೇಲಿ ಸಂಡೇ ಅಂದರೆ ನಂಗೆ ತುಂಬ ಬೇಜಾರಾಗ್ತಿರುತ್ತೆ. ಏಕೆಂದರೆ ಬೆಳಗಿನ ಸಾಯಂಕಾಲ ತನಕ ಮಕ್ಕಳು ಗಂಡ ಎಲ್ಲ ಮನೇಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಅಡುಗೆ ಮಾಡೋದು, ಅವ್ರನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ. ಫುಲ್ ಡೇ ಯಾವುದೇ ಥರ ನಮಗೆ ಫ್ರೀನೇ ಇರೋದಿಲ್ಲ. ನಾವು ಮಕ್ಕಳಾಗಿದ್ದಾಗ ನಮ್ಮಮ್ಮ ಏನಾದರೂ ಮಾಡಿಕೊಟ್ರೆ ನಮ್ಗೆ ಅದು ಬೇಡ ಇದು ಬೇಡವಾ ಅಂತ ಫುಲ್ ನಖರೆ ಮಾಡ್ತಿರ್ತೀವಿ. ಆದರೆ ಆ್ಯಸ್ ಎ ಮದರ್ ನಾವು ತಾಯಿ ಆದಾಗ ನಮ್ಮ ಮಕ್ಕಳು ಆ ಥರ ನಮಗೆ ಕ್ವಾಡ್ಲೆ ಕೊಡ್ತಾ ಇರ್ತಾರಲ್ವ, ಅವಾಗ ಅನಿಸುತ್ತೆ ನಮ್ಮ ಅಮ್ಮಂಗೆ ಪಾಪ ನಾವು ಎಷ್ಟು ತೊಂದರೆ ಕೊಟ್ಟಿದ್ದೀವಿ ಅಂತ. ಅದಕ್ಕೆ ದೊಡ್ಡವರು ಹೇಳಿರೋದು ನಿಮ್ಮ ಕಣ್ಣು ನಿಮಗೆ ಚುಚ್ಚಬೇಕು ಅಂತ. ಮದರ್ ಆಗಿ ನಮಗೆ ಆ ಕಷ್ಟ ಅರ್ಥ ಆದಾಗ ಮಾತ್ರ ನಮಗೆ ಗೊತ್ತಾಗತ್ತೆ ನಾವು ಅಮ್ಮಗಳಿಗೆ ಎಷ್ಟು ತೊಂದರೆ ಕೊಡ್ತಿದ್ವಿ ಅಂತ. ಮದುವೆ ಆದಮೇಲೆ ಹೆಣ್ಮಕ್ಳು ತುಂಬ ಮಿಸ್ ಮಾಡ್ಕೊಳ್ಳೋ ಜೀವ ಅಂದರೆ ಅದು ತಾಯಿ ಮಾತ್ರ. ತಾಯಿ ಅನ್ನೋ ಜೀವಕ್ಕೆ ನೋವು ಕೊಡದೆ ಲೈಫ್ ಟೈಮ್ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಸತ್ತಾಗ ಒಬ್ಬಿಟ್ಟು ಬಿರಿಯಾನಿ ಮಾಡಿ ಅವ್ರ ಮುಂದೆ ಇಟ್ಟೋದಕ್ಕಿಂತ ಇದ್ದಾಗ ಬೊಕ್ಸೆಷ್ಟು ಪ್ರೀತಿ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಎಲ್ಲರಿಗೂ ಅವ್ರಿಗೂ ಸೂಪರ್ ಹೀರೋ ಅವ್ರ ತಂದೆ ಆಗಿದ್ರೆ, ನನ್ನ ಲೈಫಲ್ಲಿ ನನ್ನ ಅಮ್ಮನೇ ನನಗೆ ಸೂಪರ್ ವುಮನ್. ಸಂಡೇ ಮಾರ್ನಿಂಗ್ ದೋಸೆ ಮಾಡಿ ಅದಕ್ಕೆ ಸೂಪರ್ ಕಾಂಬಿನೇಷನ್ ಚಿಕನ್ ಸಾಂಬಾರ್ ಮಾಡಿ, ಸಂಡೇ ಮಾತ್ರನೇ ಬೆಳಗ್ಗೆ ಮಧ್ಯಾಹ್ನ ಹಾಗೆ ರಾತ್ರಿ ಒಟ್ಟಿಗೆ ಕೂತ್ಕೊಂಡು ನಾವು ಊಟ ಮಾಡೋದು. ಎಷ್ಟೇ ಬೇಜಾರಾದರೂ ಸಂಡೇ ಒಂಥರ ಸ್ಪೆಷಲ್ ಆಗಿ ಖುಷಿಯಾಗಿ ಇರುತ್ತೆ. ಥ್ಯಾಂಕ್ ಯು.